ಹಾಯ್ ಹಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರಾಮನವಮಿಯ ವಿಶೇಷವಾಗಿ ಬೇಸಿಗೆಯಲ್ಲಿ ಸೂಕ್ತವಾದ ಪಾನಕ ಹೇಗೆ ತಯಾರಿಸೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೋಬೇಕು. ತಣ್ಣಗಿರುವ ನೀರನ್ನು ಹಾಕ್ಕೊಂಡ್ರೆ ಪಾನಕ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು 1 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಬೆಲ್ಲವನ್ನು ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ನಮಗೆ ಅದು ಕರಗೋದು ಈಸಿ ಆಗುತ್ತೆ ಅಂತ ಹೇಳಿ. ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅಂದರೆ 8ರಿಂದ 9 ದಳ ತುಳಸಿ ಎಲೆಯನ್ನು ಕೂಡ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಪಾನಕ ರೆಡಿಯಾಗಿದೆ. ಇದು ಶ್ರೀರಾಮನಿಗೆ ನೈವೇದ್ಯವಾಗಿ ಅರ್ಪಿಸುವ ಪವಿತ್ರವಾದ ಪಾನೀಯ. ಜೊತೆಗೆ ಬೇಸಿಗೆಯಲ್ಲೂ ಸಹ ದೇಹ ತಂಪಾಗಿಸಲು ಇದು ತುಂಬ ಒಳ್ಳೆಯದು. ಎಲ್ಲರಿಗೂ ನನ್ನ ಹಾಗೂ ಮ್ಯಾಕ್ಸ್ ಕಡೆಯಿಂದ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.